ವಾಸ್ಕೋ ಡಿ ಗಾಮನ ಸಾಹಸ. ಪೋರ್ಚುಗಲ್ ದೇಶದ ಒಬ್ಬ ನಾವಿಕ ವಾಸ್ಕೋ ಡಿ ಗಾಮ. ಅವನು ಒಂದು ಅಪಾಯಕಾರಿ ಸಮುದ್ರಯಾನ ಆರಂಭಿಸಿದ. ಅವನಿಗೆ ಮುಂದೆ ಏನು ಸಿಗುತ್ತದೆ ಎಂದು ಗೊತ್ತಿರಲಿಲ್ಲ. ಸಮುದ್ರದ ಬಿರುಗಾಳಿಗಳು, ಅನಾರೋಗ್ಯ, ಆಹಾರದ ಕೊರತೆ ಎಲ್ಲವನ್ನು ಎದುರಿಸುತ್ತಾ ಅವನು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿದ. ಕೊನೆಗೆ 1998ರ ಮೇ ತಿಂಗಳಲ್ಲಿ ಅವನು ಕೇರಳದ ಕಪ್ಪಾಡ್ ಕರಾವಳಿಗೆ ತಲುಪ್ತಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಯಶಸ್ಸಲ್ಲ, ಇದು ಯುರೋಪ್ ಮತ್ತು ಭಾರತದ ನಡುವೆ ನೇರ ಸಮುದ್ರ ಸಂಪರ್ಕ ಆರಂಭವಾಗಿತ್ತು. ಆ ಸಮಯದಲ್ಲಿ ಯಾರು ಇದನ್ನ ಊಹೆ ಕೂಡ ಮಾಡಿರಲಿಲ್ಲ. ಈ ಒಂದು ಪ್ರಯಾಣ ಮುಂದಿನ 4 ಶತಮಾನಗಳ ಕಾಲ ಭಾರತ ಭವಿಷ್ಯವನ್ನ ಪ್ರಾರಂಭಿಸುತ್ತದೆ ಅಂತ. ವಾಸ್ಕೋ ಡಿ ಗಾಮ ಬಂದ ನಂತರ ಪೋರ್ಚುಗೀಸರು ಭಾರತದ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಆರಂಭಿಸಿದರು. ಮೊದಲು ಅವರು ಸ್ನೇಹದ ಮಾತುಗಳನ್ನು ಆಡಿದ್ರು, ವ್ಯಾಪಾರ ಮಾಡಿದ್ರು. ನಂತರ ನಿಧಾನವಾಗಿ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರು. ಕೋಟ್ಗಳನ್ನು ನಿರ್ಮಿಸಿದ್ರು, ಸೈನಿಕರನ್ನು ಕೂಡ ನಿಯೋಜಿಸಿದ್ರು. ಸಮುದ್ರ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ್ರು. ಗೋವಾ ಅವರ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಒಬ್ಬ ವ್ಯಾಪಾರಿಗೆ ಕೋಟೆಗಳ ಅವಶ್ಯಕತೆ ಯಾಕೆ? ಇದೇ ಕ್ವಶನ್ಗೆ ಉತ್ತರ ಯುರೋಪಿನವರ ನಿಜವಾದ ಉದ್ದೇಶ ಆಗಿತ್ತು. ಇದಾದ್ಮೇಲೆ ಡಚ್ಚರು ಬಂದರು. ಪೋರ್ಚುಗೀಸರ ಯಶಸ್ಸನ್ನು ನೋಡಿ